ಬರ್ರಿ ಇವತ್ತು ಬಟಾಟ ಖಾರದ ಹೋಳಿಗೆ ಹೆಂಗೆ ಮಾಡೋಣ ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾ ಇಲ್ಲಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಗೋಧಿ ಹಿಟ್ಟು ತೊಗೊಂಡಿನಿ, ಅಜ್ವೈನ್ ತೊಗೊಂಡಿನಿ, ಜೀರಿಗೆ ತೊಗೊಂಡಿನಿ, ಉಪ್ಪು ತೊಗೊಂಡಿನಿ. ಈಗೇನು ಮಾಡೋಣ, ನಾವು ಇಲ್ಲಿ ಹಿಟ್ಟು ನಾದ್ಕೊಂಡು ಬರೋಣ್ರಿ. ಮೊದಲಿಗೆ ನಾ ಇಲ್ಲಿ 1 ಸ್ಪೂನಷ್ಟು ಅಜ್ವೈನ್ ಹಾಕ್ಕೊಂಡಿನಿ, 1 ಸ್ಪೂನಷ್ಟು ನಾ ಇಲ್ಲಿ ಜೀರಿಗೆ ಹಾಕ್ಕೊಳಕತ್ತೀನಿ. ಅಜ್ವೈನು ಜೀರಿಗೆ ಹಾಕ್ಕೊಂಡು ನಾ ಇಲ್ಲಿ ರುಚಿಗೆ ತಕ್ಕಷ್ಟು ಈಗೇನು ಮಾಡ್ತೀನಿ, ಉಪ್ಪು ಸೇರಿಸ್ಕೊತೀನಿ. ನೋಡಿರಿ ನಿಮ್ಗೆ ಎಷ್ಟು ಬೇಕಾಗ್ತೈತೆ ನೋಡಿಕೊಂಡು ನೀವು ಉಪ್ಪು ಹಾಕೋರಿ. ಉಪ್ಪು ಹಾಕ್ಕೊಂಡು ಇದನ್ನು ಒಂದು ನೋಡ್ಕೊಂಡು ನೀರು ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀಟಾಗಿ ಹೋಳಿಗೆದು ಹಿಟ್ಟು ಹೆಂಗೆ ನಾದ್ತೀವಲ್ಲ ಸೇಮ್ ಹಂಗೆ ನಾದ್ಕೊಂಬರೋಣ. ಇಲ್ಲಿ ನಾದಿಟ್ಟೀನಿ. ಈಗ ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 15ರಿಂದ 20 ನಿಮಿಷ ನಾವು ಇದನ್ನು ರೆಸ್ಟ್ ಮಾಡಿ ಸೈಡಿಗೆ ಇಡೋಣ್ರಿ. ಸೈಡಿಗೆ ಇಟ್ಟು ನಾವಿಲ್ಲಿ ಏನು ಮಾಡೋಣ, ಹೂರ್ಣಕ್ಕೆ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ ಒಂದು 10 ಬಟಾಟಿನ ಕುದಿಸಿಟ್ಕೊಂಡೀನಿ ರೀ. ಕುದಿಸಿಟ್ಕೊಂಡು ಈಗ ಏನು ಮಾಡೋಣ, ಇದನ್ನು ತುರ್ಕೊಂಡು ಬರೋಣ್ರಿ. ನೀಟಾಗಿ ಗ್ರೇಟರ್ ಒಳಗೆ ತುರಿಬೇಕ್ರಿ. ನೀವು ಕೈಲೇ ಸ್ಮ್ಯಾಶ್ ಮಾಡೋದು ಒಡೆಯೋದು ಅದೆಲ್ಲ ಮಾಡಬೇಡ್ರಿ. ಮಾಡಿದ್ರೆ ಏನಾಗ್ತೈತಿ, ಹೂರ್ಣ ಸಾಫ್ಟಾಗಿ ಬರೋದಿಲ್ಲ ರೀ, ಹೋಳಿಗೆ ಹರಿತಾವೆ. ಸೊ ಹಾಗಾಗಿ ನೀವು ಗ್ರೇಟರ್ ಒಳಗಡೆ ನೀಟಾಗಿ ಗ್ರೇಟ್ ಮಾಡ್ಕೊಂಬರ್ರಿ. ಈಗಿಲ್ಲ ಅಲ್ಲಿ ಶುಂಠಿ ಹಾಕ್ಕೊಂಡೀನಿ ರೀ 1 ಇಂಚಷ್ಟು. ಈಗಿಲ್ಲ ಹಸಿ ಖಾರ ಹಾಕಾಕತ್ತೀನಿ. ಇದಕ್ಕೆ ನಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಜೀರಿಗೆ ಹಾಕ್ಕೊಂಡು ರುಬ್ಕೊಂಬಂದೀನಿ ರೀ. ಖಾರ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಇಲ್ಲಿ ಖಾರ ಹಾಕ್ಕೋಬೋದು ರೀ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ನಾ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರ್ತೈತಿ. ಮತ್ತೊಂದು ಅರ್ಧ ಚಮಚದಷ್ಟು ನಾ ಇಲ್ಲಿ ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ ರೀ, ಕಲರ್ ಸಲುವಾಗಿ. ಹಾಕ್ಕೊಂಡು ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿಕೊಂಡು ನೀವು ಉಪ್ಪು ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬರೋಣಂತ. ಎಲ್ಲೂ ಬಟಾಟಿ ಗಂಟು ಉಳಿಬಾರ್ದ್ರಿ. ಗಂಟು ಉಳಿತಂದ್ರೆ ಹೋಳಿಗೆ ಹರಿತಾವೆ. ನೋಡ್ಕೊಂಡು ನೀಟಾಗಿ ಕ್ಲೀನಾಗಿ ಒಂದು 4ರಿಂದ 5 ನಿಮಿಷ ಕ್ಲೀನಾಗಿ ನಾದ್ರಿ. ಮತ್ತು ಇದಕ್ಕೆ ನಾ ಇಲ್ಲಿ ನಿಂಬೆಹಣ್ಣು ಯೂಸ್ ಮಾಡಕತ್ತೀನಿ. ನಾ ಇಲ್ಲಿ ಒಂದು ಫುಲ್ ನಿಂಬೆಹಣ್ಣು ತೊಗೋತೀನಿ ರೀ. ಈಗಾಗಲೇ ನೋಡ್ಬೋದು, ಒಂದು ಅರ್ಧ ಹಾಕೀನಿ ರೀ, ಇನ್ನೊಂದು ಅರ್ಧ ಹಾಕ್ತೀನಿ ರೀ ಸದ್ಯ. ಹಾಕಿ ನೀಟಾಗಿ ಇದನ್ನು ಕಂಪ್ಲೀಟಾಗಿ ಫುಲ್ ನಿಂಬೆಹಣ್ಣು ಹಾಕಿರಿ. ಒಂದು ಪೂರ್ತಿ ನಿಂಬೆಹಣ್ಣು ಹಾಕೋರಿ. ಹುಳಿ ಚಲೋ ಅನಿಸ್ತೈತಿ, ಚೆಂದ ಆಗ್ತೈತಿ ಹೂರ್ಣ. ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಕಲಸೋಣ್ರಿ. ಕೈಲೇ ಕಲಸ್ರಿ, ಪರವಾಗಿಲ್ಲ. ಆದರೆ ಎಲ್ಲೂ ಗಂಟು ಉಳಿಲಾರ್ದಂಗೆ ಚಂದಂಗೆ ಮತ್ತೆ ಹೇಳಕತ್ತೀನಿ, ಚಂದಾಗಿ ಕಲಿಸ್ಕೊಂಬರ್ರಿ. ಎಲ್ಲರ ಗಂಟು ಉಳಿತಂದ್ರೆ ಹೋಳಿಗೆ ಹರಿತಾವ್ರಿ. ಸೊ ಹಾಗಾಗಿ, ಯಾಕಂದರೆ ನಾವು ಇದನ್ನು ಮಿಕ್ಸಿಗೆ ಅದು ಹಾಕಕತ್ತಿಲ್ಲ, ಕೈಲೇ ಮಾಡಕತ್ತೀವಿ. ನಾವು ಹೂರ್ಣದ ಹೋಳಿಗೆ ಆದರೆ ಏನಾಗ್ತೈತಿ, ಬ್ಯಾಳಿ ಹೋಳಿಗೆ ಸ್ವೀಟ್ ಏನಾಗ್ತೈತಿ, ನಾವು ಮಿಕ್ಸರ್ಗೆ ಹಾಕ್ಕೊಂಬರ್ತೀವಿ. ಇದು ಹಂಗೆ ಆಗೋದಿಲ್ಲ ರೀ, ಕೈಲೇ ಮಾಡಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಗಂಟು ಉಳಿಲಾರ್ದಂಗೆ ಮಾಡ್ಕೊರಿ. ನಾ ಈಗ ಒಂದು 5-6 ಉಂಡೆ ಇದು ರೆಡಿ ಆಗೈತೆ ರೀ. ಈಗ ನಾ ಈಗ ಒಂದು 5-6 ಉಂಡೆ ಮಾಡಿ ಇಟ್ಕೋತೀನಿ ರೀ, ಹೂರ್ಣದ ಉಂಡೆ ಮಾಡಿ ಇಟ್ಕೋತೀನಿ ರೀ. ಮಾಡಿ ಇಟ್ಕೊಂಡು ನಾನು ನಿಮ್ಗೆ ಒಂದು 3-4 ಮಾಡಿ ತೋರಿಸ್ತೀನಿ. ಈಗ ಹಿಟ್ಟು ಚಲೋತಂಗೆ ನೆಂದೈತೆ ರೀ. ಈಗೇನು ಮಾಡೋಣ, ಒಂದೊಂದು ಹಿಟ್ಟಿಂದ ಉಳ್ಳಿ ತೊಗೊಳ್ಳೋಣ ರೀ. ಉಳ್ಳಿ ತೊಗೊಂಡು ಇಲ್ಲಿ ಬಟ್ಲಗತ್ತೆ ಮಾಡೋಣ ರೀ. ಸೇಮ್ ನಾವು ಹೆಂಗೆ ಹೋಳಿಗೆ ಮಾಡ್ತೀವಲ್ಲ ಹಂಗೆ, ಬ್ಯಾಳಿ ಹೋಳಿಗೆ ಮಾಡ್ದಂಗೆ ಮಾಡಿಕೊಂಡು ಬಟ್ಲಗತ್ತೆ ಮಾಡ್ಕೊಂಡು ಇದ್ರಾಗ ಒಂದೊಂದು ನಾ ಏನು ಉಳ್ಳಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಉಳ್ಳಿ ಹಾಕ್ಕೊಂಡು ಚಂದಂಗೆ ತುಂಬ್ಕೊಳ್ಳೋಣ ರೀ. ನಾವಿಲ್ಲೇನು ಹಿಟ್ಟಿಂದ ಎಲೆ ಮಾಡ್ಕೊಂಡಿದ್ವಲ್ಲ ಸ್ವಲ್ಪ ತೆಳ್ಳಗನೇ ಇರಲಿ ರೀ. ದಪ್ಪ ಆದ್ರೆ ಹೋಳಿಗೆ ಚಲೋ ಬರೋದಿಲ್ಲ ರೀ. ಸೊ ಹಾಗಾಗಿ ನೋಡಿಕೊಂಡು ಮಾಡ್ಕೊರಿ. ಈಗ ಸ್ವಲ್ಪ ಸ್ಟಫಿಂಗ್ ಭಾಳನೇ ಇರಲಿ ರೀ, ಅಂದ್ರೆ ಚೆಂದ ಆಗ್ತಾವೆ, ಖಾರವಾಗಿ ಬಾಯಾಗ ರುಚಿ ಅನ್ನಿಸ್ತಾವೆ ರೀ. ಈಗ ಇನ್ನೊಂದು ತುಂಬಿ ತೋರ್ಸಾಕತ್ತೀನಿ ನೋಡಿರಿ. ಈಗ ಏನು ತುಂಬಾಕತ್ತೀನಿ ರೀ, ಹಿಂಗೆ ನೀವು ತುಂಬ್ಕೋಬೇಕ್ರಿ. ನೋಡ್ಬೋದು ಇಲ್ಲಿ ಎಷ್ಟು ಚಂದ ಉಬ್ಬಿ ಬರಾಕತ್ತಾವು, ಹಿಂಗೆ ಉಬ್ಬಿ ಬರ್ತಾವೆ ರೀ. ಇನ್ನೊಂದು ಟಿಪ್ಸ್ ಹೇಳ್ತೀನಿ. ನಾ ಇಲ್ಲಿ ಏನು ಮಾಡಿದೆ ಅಂತಂದ್ರೆ, ಹಿಟ್ಟಿಗೆ ನಾ ಇಲ್ಲಿ ಅಜ್ವಾಯಿನ ಮತ್ತು ಜೀರಿಗೆ ಹಿಟ್ಟಿಗೆ ಹಾಕ್ಕೊಂಡೇನಿ ರೀ. ಅದು ನಾವು ಕಲಸು ಮುಂದಾಗ ಏನಾಗ್ತೈತಿ, ಹಿಟ್ಟು ಲಟ್ಸು ಮುಂದಾಗ ಏನಾಗ್ತೈತಿ, ಹೂರ್ಣ ತುಂಬಿ ಹರಿಯೋ ಚಾನ್ಸಸ್ ಇರ್ತಾವೆ ರೀ. ಬಟ್ ಸ್ಟಿಲ್ ಆದರೂ ಎಷ್ಟು ಚಂದ ಉಬ್ಬಿ ಬರಾಕತ್ತಾವೆ ಹೊಟ್ಟೆ ನೋಡಿರಿ. ನೀವೇನು ಮಾಡಿರಿ, ನೀವು ಹೂರ್ಣಕ್ಕೆ ನೀವು ಇದು ಕಲಿಸ್ಕೊರಿ, ಅಜ್ವಾಯಿನ ಮತ್ತು ಜೀರಿಗೆ. ನೋಡ್ಬೋದು ನೋಡಿರಿ, ಇದು ಎಷ್ಟು ಚಂದ ಉಬ್ಬಿ ಬರಾಕತ್ತಾವು. ಹಿಂಗೆ ಹೊಟ್ಟೆ ಉಬ್ಬಿದಂದ್ರೆ ಚಂದ ಆಗ್ತಾವೆ ರೀ ಹೋಳಿಗೆ. ಹಾಗಾಗಿ ನಾ ಇನ್ನೊಂದು ಮಾಡಿ ತೋರಿಸ್ತೀನಿ ತಡೀರಿ ನಿಮ್ಗೆ. ನೋಡಿರಿ, ಇನ್ನೊಂದು ಹಾಕೀನಿ ಈಗ ಹಂಚಿನ ಮೇಲೆ. ಹಿಂಗೆ ಒಂದು ಕಡೆಯಿಂದ ಹಿಂಗೆ ಒತ್ಕೋತ ಬಂದ್ರೆ ಎಷ್ಟು ಚಂದ ಉಬ್ಬುತ್ತಾವೆ ನೋಡಿರಿ, ಎಷ್ಟು ಚಂದ ಉಬ್ಬಾಕತ್ತಾವು. ಹಿಂಗೆ ಹೊಟ್ಟೆ ಉಬ್ಬಬೇಕು ರೀ, ಅಂದ್ರೆ ಹೋಳಿಗೆ ಭಾಳ ಚೆಂದಾಗಿರ್ತಾವೆ ರೀ. ಒಳಗೆ ಹೂರ್ಣದು ಚಂದಂಗೆ ಬೆಂದಿರ್ತೈತೆ ರೀ. ಈಗ ಹಿಂಗೆ ಒಂದೊಂದು ಅಷ್ಟು ನಾನಿಲ್ಲಿ ಮಾಡ್ಕೋತೀನಿ. ಇದಕ್ಕೆ ನೀವು ಬೆಂಡಿ ಹಾಕ್ಕೊಂಡು ತಿಂದರೂ ಭಾಳ ರುಚಿ ಅನಿಸ್ತೈತೆ ರೀ, ಇಲ್ಲ ತುಪ್ಪ ಹಾಕೊಂಡ್ರು ನಡಿತೈತೆ ರೀ. ಈಗ 1-2 ಹೋಳಿಗೆ ಮಾಡಿ ನಿಮ್ಗೆ ತೋರಿಸಿನಿ. ಇದಕ್ಕೆ ಕಾಂಬಿನೇಷನ್ ನಾನು ಚಟ್ನಿ ಮಾಡ್ತೀನಿ ರೀ, ಖಾರದ ಚಟ್ನಿ, ಟೊಮ್ಯಾಟೊ ಚಟ್ನಿ ಮಾಡೋದಂತೆ. ಈಗ ನಾ ಟೊಮ್ಯಾಟೊ ತೊಗೊಂಡ್ರೀನಿ, ಉಳ್ಳಾಗಡ್ಡಿ ತೊಗೊಂಡ್ರೀನಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಶುಂಠಿ, ಎಣ್ಣೆ, ಸ್ವಲ್ಪ ಒಗ್ಗರಣೆಗೆ ಉಪ್ಪು, ರುಚಿಗೆ ತಕ್ಕಷ್ಟು ಸಾಸಿವೆ, ಜೀರಿಗೆ ಮತ್ತು ಅರ್ಶಿಣ ಪುಡಿ, ಖಾರ ಒಗ್ಗರಣೆಗೆ ತೊಗೊಳ್ರಿ. ಈಗ ನಾ ಪ್ಯಾನ್ನಾಗ ಎಣ್ಣೆ ಹಾಕಿ 1 ಚಮಚದಷ್ಟು ಸಾಸಿವೆ ಹಾಕೇನಿ ರೀ. ಈಗ ನೆಕ್ಸ್ಟ್ ನಾ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಏನು ಮಾಡೋಣ, ನಾವೀಗ ಜೀರಿಗೆ ಹಾಕೊಂಬರೋಣ ರೀ. ಸಾಸಿವೆ ಜೀರಿಗೆ ಎರಡು ಸ್ವಲ್ಪ ಚಟಪಟ ಅನ್ನಲೇ ರೀ.
ಸಿಡಿಬೇಕ್ರಿ ಅಂದ್ರೆ ಚಲೋ ಅನಿಸ್ತೈತಿ. ಈಗ ನಾ ಇಲ್ಲಿ 1-2 ಕಡ್ಡಿ ಅಷ್ಟು ಏನು ಮಾಡ್ತೀನಿ, ಒಂದು 10 ಎಸಳಷ್ಟು ನಾ ಇಲ್ಲಿ ಕರಿಬೇವು ಹಾಕ್ಕೊಳಕತ್ತೀನಿ ರೀ. ಇಲ್ಲಿ ಒಂದು 10 ಎಸಳಷ್ಟು ನಾವಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡೀನಿ ರೀ. ಈಗ ಶುಂಠಿ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಎಲ್ಲ ನೀಟಾಗಿ ಸ್ವಲ್ಪ ಕೆಂಪಾಗ್ರಿ. ಶುಂಠಿ ಬೆಳ್ಳುಳ್ಳಿ ಕೆಂಪಾದ್ಕೊಳ್ಳೆ ಇಲ್ಲಿ ಒಂದು ಫುಲ್ ಅಲ್ಲಿ 2 ಉಳ್ಳಾಗಡ್ಡಿ ತೊಗೊಂಡ್ರಿ ರೀ, ದೊಡ್ಡ ದೊಡ್ಡ ಸೈಜ. ನೋಡ್ಬೋದು, ದೊಡ್ಡದಾಗೆ ಹೆಚ್ಕೊರಿ, ಏನು ಸಣ್ಣದಾಗೆ ಹೆಚ್ಚೋ ಅವಶ್ಯಕತೆ ಇಲ್ಲ, ದೊಡ್ಡದಾಗೆ ಹೆಚ್ಕೊಂಡ್ರು ನಡಿತೈತಿ. ಈಗ ಸ್ವಲ್ಪ ಇದು ಫ್ರೈ ಆಗಲಿ ರೀ. ಈರುಳ್ಳಿ ಎಲ್ಲ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಫ್ರೈ ಆದ ಕೂಡಲೇ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ. ಇಲ್ಲಿ ಅರ್ಶಿಣ ಪುಡಿ ಹಾಕ್ಕೊಂಡು ಇನ್ನೊಂದು ಕೈ ಆಡಿಸ್ಕೊಳ್ಳೋನು, ನೀಟಾಗಿ ಕೈ ಆಡಿಸ್ಕೊಂಡು ನಾನು ಇಲ್ಲಿ 2 ಉಳ್ಳಾಗಡ್ಡಿಗೆ 4 ಟೊಮ್ಯಾಟೊ ತೊಗೊಂಡಿನಿ ರೀ. 2 ದೊಡ್ಡ ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿನಿ, ಅದಕ್ಕೆ 4 ದೊಡ್ಡ ದೊಡ್ಡ ನಾನು ಟೊಮ್ಯಾಟೊ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನಾವು ಟೊಮ್ಯಾಟೊ ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ಏನಾಗ್ತೈತಿ, ಲಘುನೇ ಟೊಮ್ಯಾಟೊ ಏನಾಗ್ತೈತಿ, ಸಾಫ್ಟ್ ಆಗ್ತೈತಿ. ಸೊ ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಬಿಡೋಣ. ಅಂದರೆ ನೀಟಾಗಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿರ್ತೈತೆ ರೀ. ಆಮೇಲೆ ಲೈಕ್ ಬಾಯ್ಲ್ ಒಂಥರ ಸ್ಮ್ಯಾಶ್ ಪಲ್ಪು ಇದಾಗಿರ್ತೈತೆ ರೀ. ಸೊ ಹಾಗಾಗಿ ಹೀಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೋಡ್ಬೋದು ಎಷ್ಟು ನೀಟಾಗಿ ನಿಮ್ಗೆ ಟೊಮ್ಯಾಟೊ ಕ್ಲೀನಾಗಿ ಕಾಣ್ತೈತಿ. ಪಲ್ಪೆಲ್ಲ ಎಷ್ಟು ನೀಟಾಗಿ ಇದಾಗಕತ್ತೈತಿ, ಸ್ಮ್ಯಾಶ್ ಆಗಕತ್ತೈತಿ ನೋಡಿರಿ. ಹಿಂಗೆ ಸ್ಪೂನಿಲ್ಲ ಇದು ಮಾಡಿದ್ರೆ ಸ್ಮ್ಯಾಶ್ ಆಗಬೇಕು. ಆ ಪರಿ ನಾವಿಲ್ಲಿ ಇದನ್ನು ನೀಟಾಗಿ ಬೇಯಿಸ್ಕೊಂಡು ತರಬೇಕು ರೀ. ನೋಡ್ಬೋದು ಇದು ಕಾಣಕತ್ತೈತಿ. ಮೋಸ್ಟ್ಲಿ ನಿಮಗೆಲ್ಲ ಆಗೈತಿ, ಆಲ್ಮೋಸ್ಟ್ ಆಗೈತೆ ರೀ. ಈಗ ಇದನ್ನೇನು ಮಾಡೋಣ, ಈಗ ಬಂದ್ ಮಾಡಿ ಆರಾಕಿಟ್ಟಿರ್ತೀನಿ. ಆರಾಕಿಟ್ಟಿಗೆ ಮಾಡ್ಕೊಂಡಿದ್ದೆಲ್ಲ ಹಾಕ್ಕೊಂಡು ನಾ ಇಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ, ಯಾಕಂದ್ರೆ ನಾವಲ್ಲಿ ಏನು ಖಾರ ಹಾಕ್ಕೊಂಡಿರಲಿಲ್ಲ ರೀ. 1 ಸ್ಪೂನಷ್ಟು ಕೆಂಪು ಖಾರ ಹಾಕ್ಕೊಂಬಂದಿದ್ದೆ. ಈಗ ಇದು ಚಟ್ನಿ ಮಿಕ್ಸರ್ಗೆ ಹಾಕ್ಕೊಂಬಂದಿನಿ ರೀ, ರೆಡಿ ಐತಿ. ಈಗ ಇದಕ್ಕೊಂದು ಒಂದು ಒಗ್ಗರಣೆ ತೊಗೊಂಬರೋಣ. ಒಗ್ಗರಣೆಗೆ ನಾ ಇಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ. ಸಾಸಿವೆ ಹಾಕ್ಕೊಳಕತ್ತೀನಿ ರೀ. ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋನು. ಸ್ವಲ್ಪ ಚಟಪಟ ಅಂದ ಕೂಡಲೇ ನಾನು ಇಲ್ಲಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಅದು ಒಂದು ಸ್ವಲ್ಪ ಕೆಂಪಾದ ಕೂಡಲೇ ಒಂದು ಸ್ವಲ್ಪ ಎರಡು ಕೂಡಿ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟು ನೀವು ನೋಡ್ಕೊರಿ, ಖಾರ ನೋಡಿಕೊಂಡು. ಚಟ್ನಿಗೆ ಆಲ್ಮೋಸ್ಟ್ ಹಾಕಿವಿ, ಈಗ ನೋಡ್ಕೊಂಡು ಹಾಕೋರಿ. ಹಾಕ್ಕೊಂಡು ಇದು ಸ್ವಲ್ಪ ಕೆಂಪಾದ ಕೂಡಲೇ ಈಗ ಲಾಸ್ಟಿಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ರೀ. ಮೊದಲು ಹಾಕ್ಕೊಂಡ್ರೆ ಹೊತ್ತದಂಗೆ ಆಗ್ತೈತಿ. ಲಾಸ್ಟಿಗೆ ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನು ಚಟ್ನಿ ಮೇಲೆ ನಾವು ಒಗ್ಗರಣೆ ಏನೈತಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಚಟ್ನಿ ಮೇಲೆ ಇದನ್ನು ಒಗ್ಗರಣೆ ಹಾಕೊಳ್ಳೋಣ ರೀ. ಈಗ ಇದು ಚಟ್ನಿನೂ ರೆಡಿ ಆಯ್ತು ರೀ, ಹೋಳ್ಗಿನೂ ರೆಡಿ ಆಗ್ಯಾವ್ರಿ. ಈಗ ನೋಡ್ಬೋದು ಚಟ್ನಿ ಎಷ್ಟು ಚೆಂದ ಆಗೈತೆ ಅಂತ ಹೇಳಿ. ನಾನು ಇದನ್ನು ಡೀಟೇಲಾಗಿ ನಾನು ನಿಮಗೆ ಚಟ್ನಿ ಫುಲ್ ಪ್ರೊಸೀಜರು ನಾನು ನಿಮ್ಗೆ ಇನ್ನೊಂದು ಸಲ ತೋರಿಸ್ತೀನಿ ಸಪ್ರೇಟ್ ವೀಡಿಯೋದಾಗ. ಈಗ ಹೋಳಿಗೆ ಚಟ್ನಿ ರೆಡಿ ಆಗೈತೆ ರೀ. ನೋಡ್ಬೋದು ಎಷ್ಟು ಮಸ್ತ್ ಆಗ್ಯಾವು. ನಾ ಈಗ ಇಲ್ಲಿ ಟೇಸ್ಟ್ ಮಾಡಿ ನೋಡ್ತೀನಿ ತಡೀರಿ ಹೆಂಗಾಗೈತೆ ಅಂತ. ಮೇಲೆ ಒಂದು ಸ್ಪೂನಲ್ಲಿ ತುಪ್ಪ ಹಾಕ್ಕೊಳಕತ್ತೀನಿ. ನೀವು ತುಪ್ಪ ಇಲ್ಲ ಬೆಣ್ಣೆ ಹಾಕ್ಕೊಡ್ರಿ, ಎರಡೂ ನಡೀತೈತಿ. ನಾನು ಇಲ್ಲಿ ತುಪ್ಪ ಲೈಕ್ ಮಾಡ್ತೀನಿ ರೀ ಭಾಳ. ಸೊ ಹಾಗಾಗಿ ನೋಡ್ಬೋದು ಕೈಯಾಗ ಎಷ್ಟು ಸಾಫ್ಟ್ ಆಗ್ಯಾವ, ಎಷ್ಟು ಚಂದ ಕಟ್ಟಾಗತ್ತೈತಿ. ತುಪ್ಪ ಹಚ್ಕೊಂಡು ಈ ಚಟ್ನಿ ಕಾಂಬಿನೇಷನ್ ಮಸ್ತ್ ಕಾಂಬಿನೇಷನ್ ರೀ, ಭಾಳ ರುಚಿಯಾಗ್ಯಾವು. ಹೋಪ್ ನೀವು ನೋಡಿರಿ ಎಷ್ಟು ಮೆತ್ತಗಾಗೈತಿ. ನೀವು ಟ್ರೈ ಮಾಡಿರಿ. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.